ಇದು ಒಟ್ಟಾರೆ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಆಗಿರುವಂಥ ಬೆಳವಣಿಗೆ. ಆದರೆ ಎರಡನೇ ಸ್ಟೋರಿ ಜೀ ಕನ್ನಡ ನ್ಯೂಸ್ DNA-ಯಲ್ಲಿ ಈ ಪಶ್ಚಿಮ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಡೆವಲಪ್ಮೆಂಟ್ ಬಗ್ಗೆ ಇದೆ. ಒಂದು ಕಡೆ ಅಂತ್ಯಕ್ರಿಯೆ ಆಯಿತು, ಮತ್ತೊಂದು ಕಡೆ ಈ ಅಂತ್ಯಕ್ರಿಯೆಯ ನಡುವೆಯೂ ಕೂಡ ಇರಾನ್ 3 ಹಡಗುಗಳ ಮೇಲೆ ದಾಳಿ ಮಾಡಿತು. ಅದು ಸೌದಿ ಅರೇಬಿಯಾ ಮತ್ತು ಕುವೈತ್, ಅದಾದ ನಂತರ ಮತ್ತೊಂದು ಲಿಬಿಯಾ ಅಂತ ಹೇಳ್ತಿದ್ದಾರೆ. ಲಿಬಿಯಾದ ಒಂದು ಹಡಗುಗಳ ಮೇಲೆ ದಾಳಿ ಮಾಡಿತು ಅಂತ. ಈ ಕಾರಣಕ್ಕಾಗಿ ಅಮೆರಿಕ ಹೇಳ್ತು, ಒಂದು ಕಡೆ ಮಾತುಕತೆ ಮಾಡ್ತೀರಿ, ಮತ್ತೊಂದು ಕಡೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರಿ, ಹೀಗಾಗಿ ಶಿಕ್ಷೆಯ ರೂಪದಲ್ಲಿ ಇಂಥದ್ದೊಂದು ನಾವು ಏಟ್ ಕೊಡ್ತೀವಿ ಅಂತ ಇದೀಗ ಅದೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ಆ ಮುಖಾಂತರ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಏನೇನಾಯ್ತು ಹಾಗಾದರೆ ಮಧ್ಯಪ್ರಾಚ್ಯದಲ್ಲಿ, ಎಷ್ಟು ಸಾವಾಯಿತು, ಏನು ಎತ್ತ, ಡೀಟೇಲ್ಸ್ ನೋಡ್ತಾ ಹೋಗೋಣ ಯುದ್ಧದ ಅಪ್ಡೇಟ್ ಬಗ್ಗೆ. ಇರಾನ್ನ 90 ನೆಲೆಗಳ ಮೇಲೆ ಬಾಂಬ್ ದಾಳಿಯಾಗಿದೆ. 90 ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಅಣು ವಿದ್ಯುತ್ ಸ್ಥಾವರ ಸೇರಿದಂತೆ ಒಂದು 90 ನೆಲೆಗಳನ್ನು US-ನವರು ದಾಳಿ ಮಾಡಿದರು. ಮೊನ್ನೆ 80 ಆಗಿತ್ತು, ಇದೀಗ ಮತ್ತೆ 10 ಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ದಾಳಿಯ ಭಾಗವಾಗಿ ಬೂಶೆಹರ್ ಆಗಿರ್ಬೋದು, ಚವಾಹರ್ ಆಗಿರ್ಬೋದು, ಕೊನಾರ್ಕ್ ಬಂದರು ಆಗಿರ್ಬೋದು, ಇಲ್ಲೆಲ್ಲ ಸರಣಿ ಸ್ಫೋಟ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಈ ದಾಳಿಯಲ್ಲಿ 14 ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿ, 78ಕ್ಕೂ ಅಧಿಕ ಜನರಿಗೆ ಗಂಭೀರವಾದಂತಹ ಗಾಯ ಆಗಿದೆ ಅಂತ. ಮತ್ತೊಂದು ಕಡೆ ರಷ್ಯಾದ ತಂತ್ರಜ್ಞರೆಲ್ಲ ನಿರ್ವಹಿಸ್ತಾ ಇದ್ದಂತಹ ಈ ಅಣು ಸ್ಥಾವರಕ್ಕೂ ಕೂಡ ದೊಡ್ಡ ಮಟ್ಟದ ಹಾನಿಯಾಗಿದೆ ಅಂತ. ಒಟ್ಟಾರೆ ಒಂದು 48 ಗಂಟೆ ಅಂದರೆ 2 ದಿನಗಳ ಸಮಯದಲ್ಲಿ 178 ನೆಲೆಗಳನ್ನು ಅಮೆರಿಕಾದವರು ಟಾರ್ಗೆಟ್ ಮಾಡಿ ಇಂಥದ್ದೊಂದು ದಾಳಿಯನ್ನು ಇರಾನ್ನ ವಿರುದ್ಧ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. 48 ಗಂಟೆಗಳಲ್ಲಿ ಯಾವ ಕಾರಣಕ್ಕಾಗಿ ಮಾತುಕತೆ ಆಗಿತ್ತು, ಮಾತುಕತೆಯಂತೆ ಇರಾನ್ ನಡೆದುಕೊಳ್ಬೇಕಾಗಿತ್ತು ಅನ್ನೋದು ಅಮೆರಿಕಾದ ವಾದ. ಸುಖಾಸುಮ್ಮನೆ ಯಾಕೆ ದಾಳಿ ಮಾಡಿದರು? ಅವ್ರು ಹೇಳ್ತಾ ಇರುವಂಥ ಮಾತು, ನಮ್ಮ ಮಾತನ್ನು ಅವ್ರು ಕೇಳಿಲ್ಲ ಅನ್ನುವ ಕಾರಣಕ್ಕಾಗಿ ಇದರ ಭಾಗವಾಗಿ ದಾಳಿಯಾಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಆ ಮುಖಾಂತರ ಒಂದು 14 ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕಿರೋದು. ಒಂದು ಕಡೆ ಸಮಾಧಾನ ಇಲ್ಲ ಡೊನಾಲ್ಡ್ ಟ್ರಂಪ್ಗೆ, ಸಿಕ್ಕಿದ್ದೇ ಚಾನ್ಸ್ ಇದು. ಅವ್ರು ಹೇಳಿದ್ರು, ಇಲ್ಲ ಸಮಯ ಕೊಡ್ತೀನಿ, ಅಂತ್ಯಕ್ರಿಯೆ ಮುಗಿಸ್ಕೊಳ್ಳಿ, ಅದಾದ ನಂತರ ನಾವು ಮಾತುಕತೆ ನಡೆಸ್ತೀವಿ, ಮಾತುಕತೆ ನಂತರ ಏನಾಗುತ್ತೆ ನೋಡೋಣ, ಅವ್ರು ನಮ್ಮ ಮಾತನ್ನು ಕೇಳ್ತಾರೆ ಅನ್ನೋ ಭರವಸೆ ಇದೆ ಅಂತ ಟ್ರಂಪ್ ಹೇಳಿದರು. ಆದರೆ ಹಾಗಾಗಲಿಲ್ಲ. ಅದರ ತದ್ವಿರುದ್ಧವಾಗಿ ಒಂದು ಬೆಳವಣಿಗೆ ಆಯಿತು. ಹಡಗುಗಳ ಮೇಲೆ ದಾಳಿ ಆಯಿತು. ಇದೇ ಸಿಕ್ಕಿದ್ದೇ ಚಾನ್ಸ್ ಅಂತೇಳಿ ಟ್ರಂಪ್ ಅವರು ದಾಳಿ ಮಾಡಿದರು. ಇದೀಗ ಅವ್ರು ಹೇಳ್ತಾ ಇದ್ದಾರೆ, ಒಪ್ಪಂದ ಮುಗೀತು, ಇರಾನ್ಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ. ಯಾರು ಹೇಳ್ತಾ ಇರೋದು? ಟ್ರಂಪ್ ಅವರು ಹೇಳ್ತಾ ಇರುವಂತಹ ಮಾತಿದು. ಒಪ್ಪಂದ ಮುಗಿದು ಬಿಡ್ತು ಅಂತ. ಇರಾನ್ ಜೊತೆಗಿನ ಮಧ್ಯಂತರ ಶಾಂತಿ ಒಪ್ಪಂದ ಇದೀಗ ಮುಕ್ತಾಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಪುನರಪಿ ಈ ಹೇಳಿಕೆ ಅವರ ಬಾಯಿಂದ ಹೊರಗಡೆ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ದಾಳಿಗೆ US ಅಕ್ಷರಶಃ ಕೆಂಡಾಮಂಡಲವಾಯಿತು. ಕೆಂಡಾಮಂಡಲರಾದರು. ನ್ಯಾಟೋ ಶೃಂಗಸಭೆಯಿಂದ ವಾಪಸ್ ಆಗ್ತಾ ಇದ್ದಂತೆ ದಾಳಿಯ ವಿಡಿಯೋವನ್ನು ಡೊನಾಲ್ಡ್ ಟ್ರಂಪ್ ಅವರು ಹಂಚಿಕೊಂಡ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಉಪಾಧ್ಯಕ್ಷ JD ವ್ಯಾನ್ಸ್ ಎಲ್ಲ ಮಾತನಾಡಿದ್ದನ್ನು, ರೂಬಿಯೋ ಅವರೆಲ್ಲ ಹೇಳಿಕೆ ಕೊಟ್ಟಿದ್ದನ್ನು, ರಾಜತಾಂತ್ರಿಕರಿಗೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ. ನೀವು ನೋಡಿ, ಈಗ ಒಂದು ಅಪ್ಡೇಟ್ ಆಗ್ತಾ ಇದೆ. ಏನು ಅಪ್ಡೇಟು? ಇಷ್ಟು ದಿನಗಳ ಕಾಲ ನಾವು ಒಂದು ಚರ್ಚೆ ಮಾಡಿದ್ವಿ. ಏನಂತ? ಇರಾನ್ 3 ಹಡಗುಗಳ ಮೇಲೆ ದಾಳಿ ಮಾಡಿತ್ತು. ಆ 3 ಹಡಗುಗಳಲ್ಲಿ ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಅದರಲ್ಲಿ ಒಂದು ಹಡಗು ಭಾರತಕ್ಕೂ ಕೂಡ ಬರ್ತಾ ಇತ್ತು ಅನ್ನೋದು ನಾವೆಲ್ಲ ಚರ್ಚೆ ಮಾಡಿದ್ದು. ಆದರೆ ಇರಾನ್ನ ಪ್ರಕಾರ, ಕೆಲವೊಂದಿಷ್ಟು ಜನ ಹೇಳುವ ಪ್ರಕಾರ, ಆ ಹಡಗುಗಳಲ್ಲಿ ತೈಲವನ್ನು ಹೊರತುಪಡಿಸಿ ಬೇರೆಯದ್ದೇ ವಸ್ತುಗಳು ಸಾಗಾಟ ಆಗ್ತಾ ಇತ್ತು. ಅದು ಯಾವುದು ಇರಾನ್ಗೆ ಬೇಡವಾಗಿತ್ತು ಅಥವಾ ಇರಾನ್ನ ಮೇಲೆ ದಾಳಿಗೆ ಪ್ರಚೋದನೆಯನ್ನು ಕೊಡ್ತಾ ಇತ್ತು, ಅಂತಹ ವಸ್ತುಗಳನ್ನು ಅಮೆರಿಕಾದ ಪ್ರೇರಣೆ ಮತ್ತು ಅಮೆರಿಕಾದ ಸಹಾಯದ ಭಾಗವಾಗಿ ಅವುಗಳನ್ನು ಒಮಾನ್ನ ಸುರಕ್ಷಿತ ಮಾರ್ಗದಿಂದ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಒಮಾನ್ನ ಸುರಕ್ಷಿತ ಮಾರ್ಗದಿಂದ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದೇ ಇರಾನ್ನ ಕೆಂಗಣ್ಣಿಗೆ ಗುರಿಯಾಗಿತ್ತು ಅಂತ ಈಗ ಬರ್ತಾ ಇರುವಂಥ ಒಂದು ಅಪ್ಡೇಟ್ ಅದು. ಆದರೆ ಅದು ಎಷ್ಟು ಮಟ್ಟಿಗೆ ಸರಿ, ಯಾವುದು ಎಲ್ಲೂ ಲೆಕ್ಕಾಚಾರ ಬೇರೆ. ಆದರೆ ಬರ್ತಾ ಇರುವ ಮಾಹಿತಿ ಕಚ್ಚಾ ತೈಲವೇ ಇತ್ತು ಅಂತ, ಅಥವಾ LNGಯನ್ನು ತೆಗೆದುಕೊಂಡು ಬರಲಾಗ್ತಾ ಇತ್ತು ಅಂತ. ಆದರೆ ಇರಾನ್ ಹೇಳ್ತಾ ಇದ್ದಿದ್ದು ವ್ಯತಿರಿಕ್ತ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಅಂತ. ಇದರ ವಿರುದ್ಧ ನಾವು ದಾಳಿ ಮಾಡಿದ್ದೀವಿ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಗುಡುಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಒನ್ಸ್ ಅಗೇನ್ ಇರಾನ್ನ ವಿರುದ್ಧ ಕೆಂಡಾಮಂಡಲರಾದರು. ನ್ಯಾಟೋ ಶೃಂಗಸಭೆ, ಯಾವ ನ್ಯಾಟೋವು ಕೂಡ ಇವರಿಗೆ ಇರಾನ್ನ ವಿರುದ್ಧ ಇರುವಂತಹ ನ್ಯಾಟೋ ಅದು. ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ ನಾನು, ಏನು ನ್ಯಾಟೋ ಏನು ಎತ್ತ ಅಂತ. ಬಟ್ ಇಂಥದ್ದೊಂದು ಸ್ಟೇಟ್ಮೆಂಟ್ ಆಯಿತು. ಮತ್ತೊಂದು ಕಡೆ ಬಹ್ರೈನ್, ಕುವೈತ್ ನೆಲೆಗಳ ಮೇಲೆ ಪ್ರತಿ ದಾಳಿ ಮಾಡಿದ್ದನ್ನು ನೋಡಿದ್ದೇವೆ. ನಾವು ನಿನ್ನೆಯೂ ಕೂಡ ಹೇಳಿದ್ವಿ, ಅಮೆರಿಕಾದ ವಿರುದ್ಧ ನೇರವಾಗಿ ಯುದ್ಧ ಮಾಡೋದಕ್ಕೆ ಸಾಧ್ಯವಿಲ್ಲದಂತಹ ಇರಾನ್, ಅದು ಬೇರೆ ಬೇರೆ ಕಾರಣ ಏನು ಎತ್ತ, ಯಾಕೆ ಮಧ್ಯಪ್ರಾಚ್ಯದ ದೇಶಗಳನ್ನೇ ಇರಾನ್ ಅವರು ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿಯಲ್ಲಿದೆ. ವಿಸ್ತೃತವಾಗಿ ನೋಡ್ತಾ ಹೋಗೋಣ ಯಾವ ಕಾರಣಕ್ಕೆ ಏನು ಎತ್ತ ಅಂತ. ಬಟ್ ಈಗ ಬಹ್ರೈನ್, ಕುವೈತ್ ಮತ್ತು ಕತಾರ್ನಲ್ಲಿ US ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದರು. ಬಹ್ರೈನ್ನಲ್ಲಿರುವಂಥ ಅಮೆರಿಕ ನೌಕಾಪಡೆಯ 5ನೇ ಪ್ರಧಾನ ಕಚೇರಿಯ ಸಮೀಪ ಎಲ್ಲ ಸ್ಫೋಟ ಆಗಿದೆ. ಇರಾನ್ನ ಡ್ರೋನ್ ಅಟ್ಯಾಕ್ ಹೊಡೆದುರುಳಿಸುವಂತಹ ಕುವೈತ್ ವಾಯುಪಡೆ ಎಲ್ಲ ಮಾಡಿತು. ನಮ್ಮ ಜನರ ಸಾವಿಗೆ ನಾವೇ ಸೇಡ್ ತೀರಿಸ
ತೀರಿಸ್ಕೊಳ್ತೀವಿ ಅಂತ ಇರಾನ್ನ ಸೇನೆ ಹೇಳ್ಕೊಂಡಿದೆ. ನಾವು 14 ಜನ ಮೃತಪಟ್ಟರಲ್ಲ, ಅದಕ್ಕೆ ನಾವು ಇದಕ್ಕೆ ಒಂದು ಸೇಡ್ ತೀರಿಸ್ಕೊಳ್ತೇವೆ. ಯಾವುದ್ರ ಮುಖಾಂತರ? ಇಂಥದ್ದೊಂದು ದಾಳಿ ಮಾಡೋದ್ರ ಮುಖಾಂತರ. ಅದಕ್ಕೆ ಒಂದು ಭೌಗೋಳಿಕ ಕಾರಣ ಇದೆ, ಮಧ್ಯಪ್ರಾಚ್ಯಗಳನ್ನು ಅಟ್ಯಾಕ್ ಮಾಡೋದಕ್ಕೆ ಅಥವಾ ಅವುಗಳನ್ನು ಕೇಂದ್ರೀಕರಿಸಿಕೊಳ್ಳೋದಕ್ಕೆ. ಎರಡನೇದು, ಅಮೆರಿಕಾದಂಥ ಒಂದು ಬಲಿಷ್ಠ ಸೇನೆಯ ಜೊತೆಗೆ ಅಥವಾ ಬಲಿಷ್ಠ ತಂತ್ರಜ್ಞಾನದ ಜೊತೆಗೆ ಇರಾನ್ನ ಆತ್ಮಹತ್ಯಾ ಡ್ರೋನ್ಗಳು, ಇರಾನ್ನ ಕ್ಷಿಪಣಿಗಳು ಎಲ್ಲವೂ ಕೂಡ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ. ಈಗ ನಮಗನ್ನಿಸ್ಬೋದು, ಇಲ್ಲ ಯಾಕಿಂತಹ ಮಾತು, ಅಮೆರಿಕ ದಾಳಿ ಮಾಡಿದಾಗಲೂ ಕೂಡ ಇರಾನ್ ಒಂದು ಪ್ರತಿರೋಧವನ್ನು ತೋರಿಸ್ತಾ ಬಂತಲ್ಲ, ಮಣಿದು ಬಿಡ್ಬೋದಿತ್ತು, ಯಾವ ಕಾರಣಕ್ಕಾಗಿ ಮಣಿಲಿಲ್ಲ? ಇರಾನ್ ಮಣಿಯದೇ ಇದ್ದಿದ್ದು ಯಾವುದ್ರ ಮುಖಾಂತರ ಅಂತ ಹೇಳಿದ್ರೆ ಅದು ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರ. ನೇರವಾಗಿ ಅಮೆರಿಕಾದ ವಿರುದ್ಧ ಅಥವಾ ನೇರವಾಗಿ ಅಮೆರಿಕಾದ F-15 ಯುದ್ಧ ವಿಮಾನ ಇರಾನ್ ಬಳಿ ಬಂದಾಗ ಅದನ್ನು ಹೊಡೆದುರುಳಿಸಿದ್ದು ಎಲ್ಲವೂ ಕೂಡ ಹೌದು. ಯಾವ ಅಮೆರಿಕ ತನ್ನ ಸೇನೆಯನ್ನು ತೆಗೆದುಕೊಂಡು ಬಂದು ಇರಾನ್ನ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಿದೆಯಲ್ಲ, ಹಾಗೆ ಇರಾನ್ ಅಮೆರಿಕಾದ ವಿರುದ್ಧ ಮಾಡ್ತಾ ಇಲ್ಲ. ಅಮೆರಿಕಾದ ಅಥವಾ ಇರಾನ್ನ ಒಟ್ಟಾರೆ ಗುರಿ ಏನು ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದ ಬಹರೇನ್, ಕತಾರ್, ಕುವೈತ್ ಈ ಎಲ್ಲ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇದೀಗ ಅಂಥದ್ದೊಂದು ದಾಳಿ ಆಯಿತು. ಮತ್ತೊಂದು, ಇದೀಗ ಅವರು IRGC ಅವರು ಹೇಳ್ತಿದ್ದಾರೆ ನಾವು ಸೇಡ್ ಎಲ್ಲ ತೀರಿಸ್ಕೊಳ್ತೀವಿ ಅಂತ. ಹಾರ್ಮುಜ್ ಸ್ತಬ್ಧ, ತೈಲ ಮಾರುಕಟ್ಟೆ ತಲ್ಲಣ. ಅದು ಬ್ರೆಂಟ್ ಕಚ್ಚಾ ತೈಲ ಆಗಿರ್ಬೋದು, ಬೇರೆ ಬೇರೆ ಕಚ್ಚಾ ತೈಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕಾದ ಕಚ್ಚಾ ತೈಲ ಎಲ್ಲವೂ ಕೂಡ ದರ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವಿಶ್ವದ ಅತ್ಯಂತ ತೈಲ ಮಾರ್ಗ, ದೊಡ್ಡ ಮಟ್ಟದ ತೈಲ ಮಾರ್ಗ ಹಾರ್ಮುಜ್ ಜಲಸಂಧಿ ಬಂದ್ ಆಗ್ತಾ ಇದೆ. ಒನ್ಸ್ ಅಗೇನ್, ಇಲ್ಲ ನಾವು ಹೇಳಿದ್ದೇ ಕಾನೂನು ಅಂತ ಇರಾನ್ ಅವರು ಹೇಳ್ತಾ ಇರೋದು. ನೀವು ಅಮೆರಿಕ ಮಾಡಿದ ಕಾನೂನು, ಒಮಾನ್ ಅವ್ರು ಮಾಡಿದ ಕಾನೂನು ಅಥವಾ ಅವರು ಮಾಡಿದಂಥ ನೀತಿ ನಿಯಮಗಳು ಅದು ಅಂತಲ್ಲ, ನಾವು ಹೇಳಿದ್ದು ಕಾನೂನು ಅಂತ. ಇದೀಗ ಪ್ರತಿದಿನ 130 ಹಡಗು ಸಂಚಾರ ಮಾಡ್ತಾ ಇತ್ತು ಯುದ್ಧಕ್ಕಿಂತ ಪೂರ್ವದಲ್ಲಿ. ಇದೀಗ 5 ಹಡಗಿಗೆಲ್ಲ ಇದು ಇಳಿಕೆ ಆಗಿದ್ದ ನೋಡ್ತಾ ಇದ್ದೀವಿ. ಹಡಗು ಸಂಚಾರ ಗಣನೀಯವಾಗಿ ಕುಸಿತಾ ಇತ್ತು. ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಬ್ರೆಂಟ್ ಕಚ್ಚಾ ತೈಲದಲ್ಲಿ $4 ಏರಿಕೆ ಆಗಿದೆ. ಬಿಕ್ಕಟ್ಟು ಮುಂದುವರೆದರೆ ಒಂದು $15 ಹೆಚ್ಚಾಗುವಂತಹ ಭೀತಿ ದೊಡ್ಡ ಮಟ್ಟದಲ್ಲಿದೆ. ಇದು ಹಾರ್ಮುಜ್ ಜಲಸಂಧಿಯಿಂದ ಆಗ್ತಾ ಇರುವಂತಹ ಎಫೆಕ್ಟ್. ಅಂದರೆ ಯುದ್ಧದ ವಾತಾವರಣ ಇದ್ದಾಗ ಹಡಗುಗಳ, ಈಗ ನಮ್ಮದೇ ದೇಶಕ್ಕೆ ಬರಬೇಕಾದಂಥ ಒಂದು ಹಡಗು, ಇವರೇನೋ ಅವರಿಗೆ ರೇಡಿಯೋ ಮುಖಾಂತರ ಏನೋ ಸಂದೇಶವನ್ನು ಕಳಿಸಿದ್ರು, ಅಟ್ಯಾಕ್ ಆಗುತ್ತೆ ಇತ್ಯಾದಿ ಇತ್ಯಾದಿ ಹೇಳಿದಾಗ ಯಾಕೆ ನಾವು ಸಮಸ್ಯೆಗೆ ಸಿಕ್ಕಾಳ್ಕೊಳ್ಬೇಕು ಅಂತ ಇನ್ನೇನು 15 ಕಿಲೋಮೀಟರ್ ದಾಟಿಬಿಟ್ಟಿದ್ರೆ ನಾವು ಹಾರ್ಮುಜ್ ಜಲಸಂಧಿಯಿಂದ ಆ ಹಡಗು ಬರ್ತಾ ಇತ್ತು. ಆದರೆ ರಿಸ್ಕನ್ನು ತೆಗೆದುಕೊಳ್ಳದೆ ಆ ಹಡಗು ವಾಪಸ್ ಹೋಗಿದ್ದನ್ನು ನಾವು ನಿನ್ನೆ ನೋಡಿದ್ವಿ. ಒಂದು ಹಡಗು ವಾಪಸ್ ಹೋಗಿದೆ ಅಂತ. ಇದೇ ರೀತಿಯಾಗಿ ಪ್ರತಿಯೊಂದು ಹಡಗಿಗೂ ಕೂಡ ಭಯದ ವಾತಾವರಣ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾದರೆ, ದಾಳಿಯ ಭೀತಿ ಉಂಟಾದರೆ ವಿಮೆಯ ವೆಚ್ಚ ಜಾಸ್ತಿ ಆಗುತ್ತೆ. ವಿಮೆಯ ವೆಚ್ಚ ಜಾಸ್ತಿ ಆದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದು ತೈಲ ಏನು ಬರುತ್ತೆ, ತೈಲದ ದರವೂ ಕೂಡ ಏರಿಕೆ ಆಗುತ್ತೆ. ಸಹಜವಾಗಿ ಮಾರುಕಟ್ಟೆಯಲ್ಲಿ ತೈಲ ದರ ಏರಿಕೆ ಆಗೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಹಡಗುಗಳ ಸಂಚಾರವೂ ಕೂಡ ಕಡಿಮೆ ಆಗ್ತಾ ಇದೆ. ಆ ಮುಖಾಂತರ ತೈಲಕ್ಕೆ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಮತ್ತೊಂದು ಕಡೆ ಇರಾನ್ ಮತ್ತೊಮ್ಮೆ ಪ್ರತೀಕಾರದ ಮಾತುಗಳನ್ನು ಮಾತನಾಡ್ತಾ ಇದೆ. ಡೊನಾಲ್ಡ್ ಟ್ರಂಪ್ನ ಇರಾನ್ ಮುಗಿಸ್ತೀವಿ, ಅವರ ಜೊತೆಗೆ ಮಾತುಕತೆ ನಡೆಸಲ್ಲ, ಅವರು ಹುಚ್ಚರು, ಅವರ ಜೊತೆಗೆ ಮಾತುಕತೆ ನಡೆಸೋದು ಸಮಯ ವ್ಯರ್ಥ ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ಕೊಟ್ಟು ಇರಾನ್ನನ್ನು ಒಂದು ಟಾಂಟ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರೆ, ಇರಾನ್ ಅವರು ಹೇಳ್ತಾ ಇದ್ದಾರೆ ಖಮೇನಿ ಹತ್ಯೆಗೆ ಸೇಡು ತೀರಿಸ್ಕೊಳ್ತೀವಿ ಅಂತ. ಯಾರು ಹೇಳ್ತಾ ಇರೋದು? IRGC. ಸುಪ್ರೀಂ ಲೀಡರ್ ಅಯತಲ್ಲಾ ಅಲಿ ಖಮೇನಿ ಹತ್ಯೆಗೆ ಇರಾನ್ ಸೇಡು ಪ್ರತಿಜ್ಞೆ ಮಾಡಿಕೊಂಡಿದೆ. ಅಪರಾಧಿ ಅಮೆರಿಕನ್ ಸೇನೆಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಅಹಮದ್ ವಾಹಿದಿ ಹೇಳ್ತಾ ಇದ್ದಾರೆ. ನಾವು ಅವಾಗಲೇ ಒಂದು ಸುದ್ದಿ ನೋಡಿದ್ವಿ, ಅಬ್ಬಾಸ್ ಅರಾಗ್ಜಿ ಮತ್ತು ಈ ಪೆಜಿಶ್ಕಿಯಾನ್ ಜೊತೆಗೆ ಮಾತುಕತೆಗಳು ಅಥವಾ ಪ್ರತಿಭಟನೆಗಳೆಲ್ಲವೂ ಕೂಡ ಆಯಿತು. ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅಂತ. ಇದಕ್ಕೆ ತಕ್ಕನಾಗಿ ಈ ಸ್ಟೋರಿಯನ್ನು ನಾವು ನೋಡಬೇಕು. ಒಂದು ಗುಂಪು ಇರಾನ್ನಲ್ಲಿ ಏನು ಮಾಡ್ತಾ ಇದೆ, ನಾವು ಅಮೆರಿಕಾದ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು, ಒಂದು ರಾಜತಾಂತ್ರಿಕ ಮಾರ್ಗದ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒಂದು ಟೀಮ್ ವಾದ ಮಾಡ್ತಾ ಇದೆ. ರಾಜತಾಂತ್ರಿಕತೆ ಮುಖಾಂತರ, ಮಾತುಕತೆ ಮುಖಾಂತರ ಬಗೆಹರಿಸಬೇಕು ಅಂತ. ಅದೇ ಕಾರಣಕ್ಕಾಗಿ ಅರಾಗ್ಜಿ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟಿದ್ದು, ಪಾಕಿಸ್ತಾನಕ್ಕೆ ನಿಯೋಗಗಳನ್ನು ತೆಗೆದುಕೊಂಡು ಹೋಗಿದ್ದು, ಸ್ವತಃ ಪೆಜಿಶ್ಕಿಯಾನ್ ಹೋಗಿದ್ದನ್ನು ನಾವೆಲ್ಲ ನೋಡಿದ್ವಿ ಪಾಕಿಸ್ತಾನಕ್ಕೆ. ಆದರೆ ಇಲ್ಲಿರುವಂತಹ IRGCಯ ಉದ್ದೇಶ ಏನು ಅಂತ ಹೇಳಿದ್ರೆ, ನೋ, ಅಮೆರಿಕಾದ ಜೊತೆಗೆ ಯಾವ ಕಾರಣಕ್ಕೂ ಕೂಡ ಮಾತುಕತೆ ನಡೆಸಬಾರದು. 15ರಲ್ಲಿ ಮಾತುಕತೆ ನಡೆಸಿದ್ವಿ, ಈ ಹಿಂದೆ ಮಾತುಕತೆಗಳಾಗಿತ್ತು, 18ರಲ್ಲಿ ಉಲ್ಲಂಘನೆಯಾಯಿತು. ಈಗ ಯಾಕೆ ನಾವು ಅಮೆರಿಕಾದ ಜೊತೆಗೆ ಮಾತುಕತೆ ನಡೆಸಬೇಕು? ನಮ್ಮ ದೇಶದ ಸರ್ವೋಚ್ಚ ನಾಯಕ ಮೃತಪಟ್ಟಿದ್ದಾರೆ, ನಾವು ಅವರಿಗೆ ಅವರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಖಮೇನಿ ಅಂತ್ಯಕ್ರಿಯೆ ಬೆನ್ನಲ್ಲೇ ಪ್ರತಿರೋಧದ ಧ್ವಜವನ್ನು ಈ ಕಮಾಂಡರ್ಗಳೆಲ್ಲ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಇರಾನ್ ಪ್ರತೀಕಾರ ತೀರಿಸ್ಕೊಳ್ಳುತ್ತೋ ಅಥವಾ ಇರಾನ್ ಕೇವಲ ಮಧ್ಯಪ್ರಾಚ್ಯದ ಮೇಲೆ ಅಟ್ಯಾಕ್ ಮಾಡುವ ಮುಖಾಂತರ ಈ ಪ್ರತೀಕಾರವನ್ನು ಅಷ್ಟಕ್ಕೆ ಸೀಮಿತಗೊಳಿಸುತ್ತೋ? ಅಮೆರಿಕ ಮಾತ್ರ ಸುಮ್ಮನಿರಲ್ಲ. ಯಾಕಂದರೆ ಅಮೆರಿಕಾದ ಜೊತೆಗೆ 32 ದೇಶಗಳ ಒಂದು ನ್ಯಾಟೋ ಪಡೆ ಇದೆ. ಹೀಗಾಗಿ ಅವರು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಕಾದು ನೋಡೋಣ.